ಹಾರ್ಮುಜ್ ಜಲಸಂಧಿಯ ಬಳಿ ಇರಾನ್ನ 16 ಯುದ್ಧ ವಿಮಾನಗಳನ್ನ ನಾಶಪಡಿಸಿದೆ ಅಮೆರಿಕ. ಮಧ್ಯಪ್ರಾಚ್ಯದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಹಾರ್ಮುಜ್ ಜಲಸಂಧಿ ಯಾಕೆ ಅಷ್ಟು ಉಪಯುಕ್ತ ಹೇಳ್ತೀನಿ, ಈ ಒಂದು ವಿಡಿಯೋ ನೋಡಿ. ನಾನು ಕಾವ್ಯ ಹೆಗಡೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸನ್ನಿವೇಶ ತೀವ್ರಗೊಳ್ತಾ ಇದೆ. ಈ ನಡುವೆಯೇ ಅಮೆರಿಕದ ಸೇನೆ ಮಂಗಳವಾರ ಅಂದ್ರೆ ಮಾರ್ಚ್ 10ನೇ ತಾರೀಕು ಹಾರ್ಮುಜ್ ಜಲಸಂಧಿಯ ಸಮೀಪದಲ್ಲಿದ್ದಂತಹ ಇರಾನ್ನ 16 ಮೈನ್ ಲೇಯರ್ ನೌಕೆಯನ್ನ ನಾಶಪಡಿಸಿದ್ದಾಗಿ ಹೇಳಿಕೊಂಡಿದೆ. ಈ ಒಂದು ನೌಕೆಗಳು ಸಮುದ್ರದಲ್ಲಿ ಎಕ್ಸ್ಪ್ಲೋಸಿವ್ ಮೈನ್ಗಳನ್ನ ಅಳವಡಿಸಿಕೊಂಡು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಅಮೆರಿಕದ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸಲಿಗೆ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿತ್ತು. ತೈಲ ರಫ್ತು ಮಾರ್ಗವನ್ನ ತಡೆ ಹಿಡಿಯುತ್ತೇವೆ, ಶತ್ರುಗಳಿಗೆ 1 ಲೀಟರ್ ತೈಲವೂ ಕೂಡ ತಲುಪದ ಹಾಗೆ ಮಾಡ್ತೇವೆ ಅಂತ ಹೇಳಿ ಇರಾನ್ ಎಚ್ಚರಿಕೆ ಗಂಟೆಯನ್ನು ಬಾರಿಸಿತ್ತು. ಇದಾದ ಬಳಿಕ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಅದರ ಬಳಿ ಇದ್ದಂತಹ 16 ಮೈಲ್ ಲೇಯರ್ ನೌಕೆಯನ್ನ ಅಮೆರಿಕ ಹೊಡೆದು ಉರುಳಿಸಿದೆ. ಸಮುದ್ರದ ಮಾರ್ಗದಲ್ಲಿ ಇರಾನ್ ಎಕ್ಸ್ಪ್ಲೋಸಿವ್ ಮೈನ್ಗಳನ್ನ ಅಳವಡಿಸಿದ್ರೆ ಅವುಗಳನ್ನ ತಕ್ಷಣ ತೆರವುಗೊಳಿಸಬೇಕು, ಇಲ್ಲವಾದ್ರೆ ಈವರೆಗೆ ಕಾಣದ ಮಟ್ಟದಲ್ಲಿ ದಾಳಿ ನಡೆಸಲಾಗುತ್ತೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನ ನೀಡುತ್ತಾರೆ. ತದಾದ ನಂತರ ಅಮೆರಿಕದ ಸೈನ್ಯ ಕೆಲ ನೌಕೆಗಳ ದೃಶ್ಯವನ್ನ ಒಳಗೊಂಡು ಅನ್ಕ್ಲಾಸಿಫೈಡ್ ವಿಡಿಯೋಗಳನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಹಾರ್ಮುಜ್ ಜಲಸಂಧಿಯ ಬಳಿಯೇ ಇದ್ದಂತಹ 16 ಮೈನ್ ಲೇಯರ್ಸ್ ಇದೆಯಲ್ಲ, ಹಾಗೂ ಯುದ್ಧ ನೌಕೆಯನ್ನ ನಾಶಪಡಿಸಿದಂತಹ US ಸೆಂಟ್ರಲ್ ಕಮಾಂಡ್ ತಿಳಿಸಿದೆ. ಅಮೆರಿಕದ ರಕ್ಷಣಾ ಸಚಿವ ಪೀಟ್ ಹೆಗಸ್ ಅವರು ಈ ಒಂದು ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ. ಯುದ್ಧದ ಅತ್ಯಂತ ತೀವ್ರ ದಾಳಿಗಳು ಇನ್ನೊಮ್ಮೆ ನಡೆಯಬಹುದು ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತಾರೆ. ಜೊತೆಗೆ ಈ ಸಂಘರ್ಷ ಅಮೆರಿಕ ಹಲವು ಸೈನಿಕರನ್ನ ಗಾಯಗೊಳಿಸುವಂತೆ ಮಾಡಿದೆ ಅಂತ ಹೇಳಿ ಪೆಂಟಗನ್ ತಿಳಿಸುತ್ತೆ. 11ನೇ ದಿನಕ್ಕೆ ಕಾಲಿಟ್ಟಂತಹ ಯುದ್ಧ, ಇರಾನ್ ವಿರುದ್ಧದ ಯುದ್ಧ 11 ದಿನಕ್ಕೆ ಕಾಲಿಟ್ಟಿದೆ. ಇದು ಮಧ್ಯಪ್ರಾಚ್ಯದ ಎಲ್ಲೆಡೆ ಗಂಭೀರ ಪರಿಣಾಮವನ್ನ ಬೀರಿದೆ. ಇರಾನ್ ಆಡಳಿತ ಮಾತುಕತೆ ಸಂಧಾನದ ಸಾಧ್ಯತೆಯನ್ನ ತಳ್ಳಿ ಹಾಕಿದೆ. ಅಮೆರಿಕ ಹಾಗೂ ಇಸ್ರೇಲ್ ಖಡಕ್ ಆಗಿ ವಾರ್ನಿಂಗ್ ಅನ್ನು ರವಾನೆ ಮಾಡಿದೆ. ಇಸ್ರೇಲ್, ಗಲ್ಫ್ ಹಾಗೂ ಅರಬ್ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ಹೊಸ ದಾಳಿಯನ್ನ ನಡೆಸಿದೆ ಅಂತ ಹೇಳಿ ವರದಿಗಳು ಹೇಳಿದೆ. ಟೆಹರಾನ್ನ ಬಾಂಬ್ ದಾಳಿ, ಇರಾನ್ ರಾಜಧಾನಿ ಟೆಹರಾನ್ನ ಭಾರಿ ಬಾಂಬ್ ದಾಳಿಯಲ್ಲಿ ಅಲ್ಲಿಯಂತಹ ಸ್ಥಳೀಯರು ಕೂಡ ಬೆಚ್ಚು ಬೆರಗಾಗ್ಬಿಟ್ಟಿದ್ದಾರೆ. ಒಂದೇ ಮನೆ ಮೇಲೆ ನಡೆದಂತಹ ದಾಳಿಗಳನ್ನ ಕಣ್ಣಾರೆ ಕಂಡಿರುವಂತಹ ಓರ್ವ ಮಹಿಳೆ ಬೆಚ್ಚು ಬಿದ್ದಿದ್ದಾರೆ. ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸಾವಿರಾರು ಮಂದಿ ನಗರವನ್ನ ತೊರೆದು ಗ್ರಾಮಾಂತರ ಪ್ರದೇಶಗಳಲ್ಲಿ ಆಶ್ರಯವನ್ನ ಪಡೆದುಕೊಳ್ಳುವಂತೆ ಮಾಡಿದೆಯಂತೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಮಟ್ಟಿಗೆ ಯುದ್ಧ ಸದನ ಮಾಡ್ತಾ ಇದೆ ಅಂತ ಹೇಳಿ. ಲೆಬನಾನ್ನ ದಕ್ಷಿಣ ಭಾಗದಲ್ಲೂ ಕೂಡ ಇಸ್ರೇಲ್ ನಡೆಸಿದಂತಹ ಅನೇಕ ದಾಳಿಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಮೃತರಲ್ಲಿ ರೆಡ್ ಕ್ರಾಸ್ ಸದಸ್ಯನೂ ಕೂಡ ಒಬ್ಬನಿದ್ದಾನೆ ಅಂತ ಹೇಳಲಾಗುತ್ತೆ. ಗಾಯಾಳುಗಳಿಗೆ ಸಹಾಯ ಮಾಡಲಿಕ್ಕೆ ತೆರಳಿದಂತಹ ರಕ್ಷಣಾ ತಂಡದ ಮೇಲೂ ಕೂಡ ದಾಳಿಗಳು ನಡೆದಿದ್ದಾವೆ. ಆತನೂ ಕೂಡ ಸಾವನ್ನಪ್ಪಿದ್ದಾನೆ. ಮಂಗಳವಾರ ನಡೆದಂತಹ ಇನ್ನೊಂದು ದಾಳಿಯಲ್ಲಿ 4 ಜನ ಮೃತಪಟ್ಟಿದ್ದಾರೆ. ಅವರಲ್ಲಿ ಹೆಜ್ಬುಲ್ಲಾ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ದಂತಹ ಇಸ್ಲಾಮಿಕ್ ಹೆಲ್ತ್ ಕೂಡ ಒಬ್ಬ ಸಾವನ್ನಪ್ಪಿದ್ದಾನೆ. ಆತನಿಗೂ ಕೂಡ ಸಾಕಷ್ಟು ಗಾಯಗಳಾಗಿದೆ ಅಂತ ತಿಳಿದು ಬಂದಿದೆ. ಎಲ್ಲೋ ಮಧ್ಯಪ್ರಾಚ್ಯದಲ್ಲಿ ಗಲಾಟೆಗಳು ನಡೆದ್ರೆ ನಮಗೇನು ಅಂತಿದ್ರಲ್ಲ, ಈಗ ನೋಡಿ ಯಾವ ಮಟ್ಟಕ್ಕೆ ಜಗತ್ತು ನಾಶವಾಗ್ತಿದೆ ಅಂತ ಹೇಳಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.